ಆನ್ಲೈನ್ ಫುಡ್ ಅಥವಾ ಯಾವುದೇ ವಸ್ತುವನ್ನ ನಾವು ಆರ್ಡರ್ ಮಾಡಿದ್ರೆ ಸ್ವಲ್ಪ ಹೊತ್ತಲ್ಲೇ ಅದು ನಮ್ಮ ಮನೆ ಬಾಗಿಲಿಗೆ ಬಂದಿರುತ್ತೆ. ಇದರಿಂದ ನಮ್ಮ ಗಂಟೆಗಟ್ಟಲೆ ಸಮಯ ವ್ಯರ್ಥವಾಗುವುದು ಉಳಿಯುತ್ತೆ. ಆದ್ರೆ ಇದಕ್ಕೆಲ್ಲ ಕಾರಣ ಕಾರ್ಮಿಕರು, ಅಂದ್ರೆ ಫುಡ್ ಡೆಲಿವರಿ ಬಾಯ್ಸ್, ಅಮೆಜಾನ್, ಫ್ಲಿಪ್ಕಾರ್ಟ್, ಸ್ನ್ಯಾಪ್ಡೀಲ್ ಇತ್ಯಾದಿ ವಿತರಣಾ ಕೆಲಸಗಾರರು. ಜನರನ್ನ ಸುಲಭವಾಗಿ ಇನ್ನೊಂದು ಜಗತ್ತಿಗೆ ಕನೆಕ್ಟ್ ಮಾಡೋದು ಇವರ ಕಾಯಕ. ಆದ್ರೆ ಇಷ್ಟೊಂದು ಕಷ್ಟಪಟ್ಟು ದುಡಿಯುವ ಇವರಿಗೆ ಸಂಬಳ ಬಿಟ್ರೆ ಬೇರೆ ಯಾವುದೇ ಸೌಲಭ್ಯವೂ ಇಲ್ಲ. ಇದುವರೆಗೆ ಸರ್ಕಾರವಾಗ್ಲಿ ಸಂಘ ಸಂಸ್ಥೆಗಳಾಗ್ಲಿ ಇವರ ಕಲ್ಯಾಣಕ್ಕೆ ಮನಸ್ಸು ಮಾಡಿರಲಿಲ್ಲ. ಇದೀಗ ಕಾರ್ಮಿಕ ಸಚಿವರಾದ ಮಾನ್ಯ ಸಂತೋಷ್ ಲಾಡ್ ಅವರು ಈ ಕಾರ್ಮಿಕರ ಕಲ್ಯಾಣಕ್ಕೆ ಮುಂದಡಿ ಇಟ್ಟಿದ್ದಾರೆ. ಅವರ ಜೀವನೋದ್ಧಾರಕ್ಕೆ ಹಿಂದೆಂದೂ ಆಗದ ಕೆಲಸ ಮಾಡಿ ತೋರಿಸಿದ್ದಾರೆ. ಹೌದು, ಕಾರ್ಮಿಕರ ಉದ್ಧಾರಕ್ಕಾಗಿಯೇ ಸಚಿವರಾದ ಸಂತೋಷ್ ಲಾಡ್ ಅವರು ಪಣ ತೊಟ್ಟವರು. ದುಡಿಯುವ ಕೈಗಳಿಗೆ ಬಲ ತುಂಬಲೆಂದೇ ಲಾಡ್ ಅವರು ಹಠ ಹಿಡಿದು ಕಾರ್ಮಿಕ ಖಾತೆಯನ್ನೇ ಪಡೆದಿದ್ದಾರೆ. ಈಗ 2 ವರ್ಷದಿಂದ ಕಾರ್ಮಿಕ ಇಲಾಖೆ ಖಾತೆಯನ್ನ ಸಂತೋಷ್ ಲಾಡ್ ಅವರು ತುಂಬಾ ಅಚ್ಚುಕಟ್ಟಾಗಿ ಜವಾಬ್ದಾರಿಯುತವಾಗಿ ಮುನ್ನಡೆಸುತ್ತಿದ್ದಾರೆ. ಲಾಡ್ ಅವರ ಕಠಿಣ ಶ್ರಮ, ಬದ್ಧತೆ, ಜನಪರ ಕಾಳಜಿಯಿಂದಾಗಿ ಈಗ ಗಿಗ್ ಕಾರ್ಮಿಕರ ಕಲ್ಯಾಣಕ್ಕಾಗಿ ಹೊಸ ಯೋಜನೆ ಜನ್ಮ ತಳೆದಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜುಲೈ 7, 2023ರಂದು ಕರ್ನಾಟಕದ 14ನೇ ಬಜೆಟ್ನಲ್ಲಿ ಗಿಗ್ ವರ್ಕರ್ಸ್ ವಿಮಾ ಯೋಜನೆ ಘೋಷಣೆ ಮಾಡಿದ್ರು. ಇದೀಗ ಕಾಂಗ್ರೆಸ್ ಸರ್ಕಾರದ ಭಾಗವಾಗಿ ಕಾರ್ಮಿಕ ಇಲಾಖೆಯಡಿ ಗಿಗ್ ವರ್ಕರ್ಸ್ಗೆ ಅನುಕೂಲವಾಗುವಂತಹ ಯೋಜನೆಗಳನ್ನು ಲಾಡ್ ಅವರು ಜಾರಿಗೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಮಾನ್ಯ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಅವರು ಈ ಮಸೂದೆಗಳಿಗೆ ಅಂಕಿತ ಹಾಕಿದ್ದು, ರಾಜ್ಯ ಸರ್ಕಾರವು ಒಂದು ಕ್ಷಣ ತಡ ಮಾಡದೆ ಕಾರ್ಮಿಕರ ಅನುಕೂಲಕ್ಕಾಗಿ ಹೊಸ ಕಾನೂನು ಜಾರಿಗೆ ತಂದಿದೆ. ಗಿಗ್ ಕಾರ್ಮಿಕರ ಕಾಯ್ದೆ ಜೊತೆಗೆ ಗಿಗ್ ಕಾರ್ಮಿಕರಿಗಾಗಿಯೇ ಹೊಸ ಮಂಡಳಿ ರಚನೆ ಮಾಡಲಾಗಿದೆ. ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಯಶಸ್ವಿಯಾಗಿ 2 ವರ್ಷಗಳನ್ನ ಪೂರೈಸಿದೆ. ಇಂತಹ ಸುಸಂದರ್ಭದಲ್ಲಿ ಬಡವರ ಬಾಳು ಬೆಳಗುವಂತಹ ಯೋಜನೆಗಳನ್ನ ಅನುಷ್ಠಾನಕ್ಕೆ ತರಲು ಹೆಮ್ಮೆ ಅನಿಸ್ತಿದೆ. ಅದರಲ್ಲೂ ಗಿಗ್ ಕಾರ್ಮಿಕರ ವ್ಯಾಪ್ತಿಯಲ್ಲಿ ಬರುವ ಅಮೆಜಾನ್, ಫ್ಲಿಪ್ಕಾರ್ಟ್, ಝೊಮ್ಯಾಟೊ, ಸ್ವಿಗ್ಗಿ, ಸ್ನ್ಯಾಪ್ಡೀಲ್ ಇತ್ಯಾದಿ ವಿತರಣಾ ಕೆಲಸಗಾರರು ಗಿಗ್ ಕಾರ್ಮಿಕರ ವಿಮಾ ಯೋಜನೆಯ ಪ್ರಯೋಜನ ಪಡೆಯುತ್ತಾರೆ. ಗಿಗ್ ಕಾರ್ಮಿಕರ ಯೋಜನೆಯಡಿ ಒಟ್ಟು 4 ಲಕ್ಷ ರೂಪಾಯಿಗಳವರೆಗೆ ಕಾರ್ಮಿಕರಿಗೆ ವಿಮೆ ಸಿಗಲಿದೆ. ಇದರಲ್ಲಿ 2 ಲಕ್ಷ ರೂಪಾಯಿ ಆಕಸ್ಮಿಕ ವಿಮೆ ಮತ್ತು 2 ಲಕ್ಷ ರೂಪಾಯಿ ಜೀವ ವಿಮೆ ಸೇರಿವೆ. ಇನ್ನು ಅಪಘಾತಗಳಿಂದಾಗಿ ಶಾಶ್ವತ ಅಂಗವೈಕಲ್ಯಕ್ಕೆ ಒಳಗಾಗುವ ಗಿಗ್ ಕಾರ್ಮಿಕರು 2 ಲಕ್ಷ ರೂಪಾಯಿಗಳವರೆಗೆ ಪರಿಹಾರಕ್ಕೆ ಅರ್ಹರಾಗಿರುತ್ತಾರೆ. ಈ ಯೋಜನೆಯು 1 ಲಕ್ಷ ರೂಪಾಯಿವರೆಗಿನ ಆಸ್ಪತ್ರೆ ವೆಚ್ಚಗಳನ್ನ ಮರುಪಾವತಿ ಮಾಡುತ್ತೆ. ಇದು ಕರ್ತವ್ಯದಲ್ಲಿರುವಾಗ ಮತ್ತು ಕರ್ತವ್ಯವಿಲ್ಲದ ಅಪಘಾತಗಳನ್ನ ಒಳಗೊಳ್ಳುತ್ತೆ. ಹಿಂದೆ ಸ್ಟೇಟ್ ಗೌರ್ಮೆಂಟ್ ಈ ತರ ಯಾವುದು ಸ್ಕೀಮ್ಗಳು ತಂದಿರಲಿಲ್ಲ ರೈಡರ್ಸ್ಗೋಸ್ಕರ. ತುಂಬಾ ದೂರದಿಂದ ಉತ್ತರ ಕರ್ನಾಟಕದಿಂದ ಆ ಕಡೆಯಿಂದೆಲ್ಲ ಬಂದಿರ್ತಾರೆ. ಇದೆಲ್ಲ ಬಿತ್ಕೊಂಡು ಕಂಪ್ನಿಯವರು ಪೇ ಮಾಡಲ್ಲ, ನಾವೇ ಮಾಡ್ಕೊಳ್ಬೇಕು ಅದೇನಿದ್ರೆ ಚಾರ್ಜಸ್. ಇದರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಸಂತೋಷ್ ಲಾಡ್ ಅವ್ರ ಬಗ್ಗೆ ತುಂಬಾ ಖುಷಿ ಇದೆ. ತುಂಬಾ ಆಗ್ತಿವೆ ನಮ್ಮಲ್ಲಿ. ನಾವೇ ಮೊನ್ನೆ ಅವೆಲ್ಲ ಆಕ್ಸಿಡೆಂಟ್ಗಳು ಇವೆಲ್ಲ ಆಗ್ತಿರೋದು ಇದರಿಂದ ತುಂಬಾ ಇದ್ರ ಕ್ಲೈಮ್ ಮಾಡ್ಕೋಬಹುದು. ಖುಷಿ ಇದೆ ಸರ್. ಎಲ್ಲೇನೋ ಆಕ್ಸಿಡೆಂಟ್ ಆಗ್ತಿರ್ತದೆ, ಹಾಸ್ಪಿಟಲ್ ಬಿಟ್ಟು ಕಟ್ಟಕ್ ಆಗ್ತಾರಲ್ಲ, ಅದಕ್ಕಾಗಿ ಮಾಡೋದಕ್ಕೆ ಖುಷಿ ಇದೆ ಸರ್. ಎಲ್ಲೇನೋ ಆಕ್ಸಿಡೆಂಟ್ ಆದ್ರೆ ಏನಾದ್ರೆ ಹಿಂದೆ ಮುಂದೆ ಯಾರಿಲ್ಲ ನಮ್ಗೆ. ಇವಾಗ ಇದು ತಂದಿದ್ದು ಬಹಳ ಬೇಸಾಯ್ತು. ಮುಂಚೆ ಇರ್ಲಿಲ್ಲ ನಮ್ಗೆ. ಏನಾದ್ರೂ ಇರ್ತಿದ್ದಿಲ್ಲ, ಮಳೆಯಲ್ಲಿ ಆದ್ರೂ ಹೋಗ್ತಾ ಇರ್ತಿದ್ವಿ, ಸ್ಲಿಪ್ ಆಗಿ ಬೀಳೋದು ಏನೋ ಒಂಥರ ಆಗ್ತಾ ಇತ್ತು. ಇವಾಗ ಇವರು ಸಂತೋಷ್ ಲಾಡ್ ಅವರು ತಂದಿದ್ದು ಬಹಳ ಅನುಕೂಲ ಆಯ್ತು ನಮ್ಗೆ. ವಿಮಾ ಮೊತ್ತವನ್ನ ನೇರವಾಗಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ನೀಡಲಾಗುತ್ತೆ. ಕಾಂಗ್ರೆಸ್ ಸರ್ಕಾರ ಹಾಗೂ ಸಂತೋಷ್ ಲಾಡ್ ಅವರ ಪರಿಶ್ರಮದಿಂದ ಜಾರಿಗೆ ಬಂದಿರುವ ಈ ಸವಲತ್ತು ಈಗ ಗಿಗ್ ಕಾರ್ಮಿಕರ ಹರ್ಷಕ್ಕೆ ಕಾರಣವಾಗಿದೆ. ಸಚಿವರಾದ ಸಂತೋಷ್ ಲಾಡ್ ಅವರು ಜಾರಿಗೆ ತಂದಿರುವ ಈ ಯೋಜನೆಗಳು ಗಿಗ್ ಕಾರ್ಮಿಕರ ಬಾಳಿಗೆ ಆಧಾರವಾಗಲಿ, ಅವರ ಜೀವನದ ಸಂಕಷ್ಟಗಳು ದೂರ ಆಗಲಿ, ಅವರ ಹೆಂಡತಿ ಮಕ್ಕಳು ಕುಟುಂಬಸ್ಥರು ನಿಶ್ಚಿಂತೆಯಿಂದ ಜೀವನ ನಡೆಸಲಿ ಅನ್ನೋದು ಲಾಡ್ ಅವರ ಉದ್ದೇಶ ಮತ್ತು ಕಳಕಳಿ. ಈಗಾಗಲೇ ಈ 30,000ಕ್ಕೂ ಹೆಚ್ಚು ಕಾರ್ಮಿಕರು ತಮ್ಮ ಹೆಸರು ನೋಂದಾಯಿಸಿಕೊಂಡಿದ್ದಾರೆ. ಇನ್ನು ಹೆಚ್ಚೆಚ್ಚು ಗಿಗ್ ಕಾರ್ಮಿಕರು ತಮ್ಮ ಹೆಸರು ನೋಂದಾಯಿಸಿಕೊಂಡು ಈ ಯೋಜನೆಗಳ ಸದುಪಯೋಗ ಪಡೆದುಕೊಳ್ಳಲಿ ಅನ್ನೋದು ಲಾಡ್ ಅವರ ಆಶಯ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಕಾರ್ಮಿಕ ಇಲಾಖೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಮಾಹಿತಿ ಪಡೆದುಕೊಳ್ಳಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.